ಈಗ ಹಾರ್ಮುಜ್ಗಾಗಿ ಇರಾನ್ ಅಮೆರಿಕ ನಡುವೆ ಯುದ್ಧ. ಹಾರ್ಮುಜ್ ಬಂದ್ ಆದ್ರೆ ಜಗತ್ತಿಗೆ ಗಂಡಾಂತರ. ಭಾರತಕ್ಕಂತೂ ಮತ್ತಷ್ಟು ಗ್ಯಾಸ್ ಅಭಾವದ ಪೆಟ್ಟು ಬೀಳೋ ಸಾಧ್ಯತೆ ಇದೆ. ಗ್ಯಾಸ್ ಜೊತೆ ಪೆಟ್ರೋಲ್ ಡೀಸೆಲ್ ಹಾಹಾಕಾರದ ಭೀತಿ ಕಾಡ್ತಾ ಇದೆ. ಹಾರ್ಮುಜ್ ಕಬ್ಜಾಗೆ ಅಮೆರಿಕ ಸೇನೆ ಮುಂದಾಗಿದೆ. ಅದನ್ನ ತಡಿತೀನಿ ಅಂತ ಇರಾನ್ ಹೇಳ್ತಾ ಇದೆ. ಹೀಗೆ ಆದ್ರೆ ಮತ್ತಷ್ಟು ದಿನ ಹಾರ್ಮುಜ್ ಬಂದ್ ಆಗೋದು ಫಿಕ್ಸ್. ಹಡಗುಗಳನ್ನ ತಡೆದು ನಿಲ್ಲಿಸ್ತೀವಿ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ನಿಂತಲ್ಲೇ ನಿಂತಿರುವ ಸರಕು ತುಂಬಿರುವ ಹಡಗುಗಳು ಹಾರ್ಮುಜ್ ಓಪನ್ ನಿರೀಕ್ಷೆಯಲ್ಲೇನೇ ಇತ್ತು. ಶಾಕ್ ತಟ್ಟಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ಹೇಳಿಕೆಯಿಂದಾಗಿ ಈಗ ಇರಾನ್ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೆ, ಮತ್ತಷ್ಟು ಗಂಡಾಂತರ ಕಾದಿದ್ಯಾ? ಹಾರ್ಮುಜ್ ಅನ್ನ ನಾವು ಓಪನ್ ಮಾಡಲ್ಲ ಅಂತ ಇರಾನ್ ಪಟ್ಟು ಹಿಡಿದು ಕೂರ್ತಿದೆ. ಶುಲ್ಕ ವಿಧಿಸಿ ತರಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಇದಕ್ಕೆ ಯಾವುದಕ್ಕೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತಂದಂತಹ ಟ್ರಂಪ್ ಪಡೆ ಈ ಸಂಧಾನ ವಿಫಲ ಆಯಿತು, ನಾವೀಗ ಪಾಠ ಕಲಿಸ್ತೀವಿ ಎಂದಿದೆ. ಇದು ಈಗ ಜಗತ್ತಿಗೆ ಗಂಡಾಂತರ. ಈ ಯುದ್ಧ ತೈಲ ಬೆಲೆಯಲ್ಲಿ ಏರಿಕೆ ಮಾಡ್ತಾ ಇದೆ. ಟ್ರಂಪ್ ವಾರ್ನಿಂಗ್ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಹೆಚ್ಚಳ ಆಗಿದೆ. ಬ್ರೆಂಟ್ ಕಚ್ಚಾ ತೈಲ ಬೆಲೆ $102.29 ಏರಿಕೆಯಾಗಿರೋದು. ಪ್ರತಿ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ ಈಗ $102.29. ಅಂದ್ರೆ ಒಂದೇ ದಿನ 7% ಕಚ್ಚಾ ತೈಲ ಬೆಲೆ ಜಿಗಿತ ಆಗಿರೋದು. ಜಾಗತಿಕ ಮಟ್ಟದ ಮೇಲೆ ಭಾರಿ ಪರಿಣಾಮದ ಆತಂಕ. ಕದನ ವಿರಾಮ ಘೋಷಣೆಯಾಗ್ತಾ ಇದ್ದಂತೆ ಕಚ್ಚಾ ತೈಲದಲ್ಲಿ ಇಳಿಕೆಯಾಗಿತ್ತು. ಆದರೆ ಸಂಧಾನ ವಿಫಲ ಆಗ್ತಾ ಇದ್ದಂತೆ ಅದರಲ್ಲೂ ಹಾರ್ಮುಜ್ ಕಬ್ಜಾಗೆ ನಾವು ಮುಂದಾಗ್ತಿದ್ದೀವಿ ಅಂತ ಟ್ರಂಪ್ ಹೇಳಿಕೆಯ ಬೆನ್ನಲ್ಲೇ ಒಂದೇ ದಿನ 7% ಕಚ್ಚಾ ತೈಲ ಬೆಲೆ ಜಿಗಿತ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನಾವು ಮಾತನಾಡ್ತಾ ಇದ್ವಿ, ಈಗ ಹಾರ್ಮುಜ್ ಬಂದ್ ಅಂತಂದ್ರೆ ಈಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಯ ಬೆನ್ನಲ್ಲೇ 7% ಕಚ್ಚಾ ತೈಲ ಬೆಲೆ ಜಿಗಿತ ಆಗಿರೋದು, ಹಡಗುಗಳು ಹೋಗೋದಕ್ಕಾಗಲ್ಲ, ಅದಕ್ಕೆ ನಿರ್ಬಂಧ ಆಗ್ತಾ ಇರೋದು ಯಾವ ಪರಿ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆಗಳನ್ನ ತಂದೊಡ್ಡುತ್ತೆ ಅಂತ? ಪ್ರತಿಮೆ, ಈಗ ಹರ್ಮುಜ್ ಜಲಸಂಧಿ ವಿಚಾರವಾಗಿ ಎರಡು ದೇಶಗಳು ಕೂಡ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹದ್ದು. ಈಗ ಹರ್ಮುಜ್ ಜಲಸಂಧಿಯನ್ನ ನಾವು ಕೂಡ ಬಂದ್ ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಮತ್ತೆ ಯಾವುದೇ ಹಡಗುಗಳಿಗೆ ನಾವು ಅಲ್ಲಿ ಸಂಚಾರ ಮಾಡಕ್ಕೆ ಬಿಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಇರಾನ್ ಕೂಡ ಹೇಳ್ತಿರುವಂತಹದ್ದು. ಈಗ ಎರಡೂ ದೇಶಗಳು ತಮ್ಮ ನೌಕೆಗಳನ್ನ ಅಲ್ಲಿ ಏನಾದ್ರು ನಿಲ್ಸಿದ್ದೇ ಆದಲ್ಲಿ, ದಾಳಿ ಪ್ರತಿದಾಳಿಗಳು ನಡೆದಿದ್ದೇ ಆದಲ್ಲಿ ಯಾವ ಒಂದು ಹಡಗುಗಳು ಕೂಡ ಹರ್ಮುಜ್ ಜಲಸಂಧಿಯ ಮೂಲಕ ಸಾಗ್ಲಿಕ್ಕೆ ಬರೋದಿಲ್ಲ. ಈಗ ಕದನ ವಿರಾಮ ಘೋಷಣೆಗೂ ಮುಂಚೆ ಒಂದೊಂದು ಹಡಗುಗಳು ಹರ್ಮುಜ್ ಜಲಸಂಧಿಯ ಮೂಲಕ ಬರ್ತಾ ಇದ್ವು. ಕದನ ವಿರಾಮ ಘೋಷಣೆ ಆದ್ಮೇಲೆ ಸಾಕಷ್ಟು ಹಡಗುಗಳು ಹರ್ಮುಜ್ ಜಲಸಂಧಿಯ ಮೂಲಕ ಬಂದ್ವು. ಯಾವಾಗ ಕದನ ವಿರಾಮ ಘೋಷಣೆ ಆಯ್ತು ಆ ತಕ್ಷಣವೇ ಪ್ರತಿ ಬ್ಯಾರೆಲ್ನ ತೈಲ ಬೆಲೆ ಸಾಕಷ್ಟು ಪ್ರಮಾಣದಲ್ಲಿ ಇಳಿದಿತ್ತು. ಸುಮಾರು 16% ತೈಲ ಬೆಲೆ ಇಳಿದಿತ್ತು. ಈಗ ಹರ್ಮುಜ್ ಜಲಸಂಧಿ ವಿಚಾರವಾಗಿ ಮತ್ತೆ ಅಮೆರಿಕ ಈಗ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಮತ್ತೆ ತೈಲ ಬೆಲೆ ಏರಿಕೆ ಕಂಡಿರುವಂತಹದ್ದು. ಪ್ರತಿ ಬ್ಯಾರಲ್ನ ತೈಲ ಬೆಲೆಗೆ 7% ಏರಿಕೆ ಕಂಡಿರುವಂತಹದ್ದು. ಕದನ ವಿರಾಮ ಘೋಷಣೆ ಆದಂತ ಸಂದರ್ಭದಲ್ಲಿ 90 ಆಸುಪಾಸು ಡಾಲರ್ನಷ್ಟು ಪ್ರತಿ ತೈಲ ಬೆಲೆ ಬ್ಯಾರಲ್ನ ಬೆಲೆ ಇತ್ತು. ಈಗ $102 ಏರಿಕೆ ಆಗಿರುವಂತಹದ್ದು. ಈಗ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇದಿಷ್ಟೇ ಅಲ್ಲ, ಭಾರತದಂತಹ ದಕ್ಷಿಣ ಏಷ್ಯಾ, ಪೂರ್ವ ಏಷ್ಯಾ ದೇಶಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಗ್ಯಾಸ್ ಅಭಾವ ಸೃಷ್ಟಿ ಆಗುತ್ತೆ, ತೈಲ ಅಭಾವ ಕೂಡ ಸೃಷ್ಟಿ ಆಗುತ್ತೆ. ಕದನ ವಿರಾಮ ಘೋಷಣೆ ಆದಂತ ಸಂದರ್ಭದಲ್ಲಿ ಭಾರತದ ಜನರು ಕೂಡ ನಿಟ್ಟುಸಿರು ಬಿಟ್ಟಿದ್ರು. ಎಲ್ಲ ಒಂದ್ ಕಡೆ ಎಲ್ಲವೂ ಸರಿ ಹೋಗ್ತಾ ಇದೆ, ಗ್ಯಾಸ್ ಸಿಗುತ್ತೆ, ಮತ್ತೆ ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಆಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಜನರು ಕೂಡ ಆಶಯವನ್ನ ವ್ಯಕ್ತಪಡಿಸಿದ್ರು. ಈಗ ಮತ್ತೆ ಹರ್ಮುಜ್ ಜಲಸಂಧಿ ಮುಚ್ಚೋದ್ರಿಂದ ಗ್ಯಾಸ್ ಅಭಾವ ಮತ್ತೆ ಸೃಷ್ಟಿ ಆಗುವಂತಹ ಭಯ ಕಾಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.